ಮಾಡಿದಿಲ್ಲ ಅಂತ ಯಾರೂ ಹೇಳಿಲ್ಲ ಇಲ್ಲಿವರೆಗೆ. ಇದು 17ನೇ ಶತಮಾನದಾಗ ನಮಗೆ ಮತ್ತು ಮುಸ್ಲಿಮರಿಗೆ ಒಡ ಕೊಡಿಸಲು ಬ್ರಿಟಿಷ್ ಅಂತ ಒಂದು ವಿಷಕಾರಿ ಶಬ್ದ. ನೋಡಿದಲ್ಲ ವೀಕ್ಷಕರೇ, ಯಾವ ರೀತಿ ಒಂದು ವಿಷಕಾರಿ ಶಬ್ದದ ಮೇಲೆ ಚರ್ಚೆ ಆಯಿತು. ಇಲ್ಲಿ ಡೆವಲಪ್ಮೆಂಟ್ ಕುರಿತಾದಂತಹ ಮಾತುಗಳಿಲ್ಲ. ನೀನು ಶ್ರೇಷ್ಠ, ನಾನು ಶ್ರೇಷ್ಠ, ಆ ಶ್ರೀಗಳು ಶ್ರೇಷ್ಠರು, ಈ ಶ್ರೀಗಳು ಶ್ರೇಷ್ಠರು, ಅದು ಇದು ಎಲ್ಲರೂ ತಮ್ಮದೇ ಆದಂತಹ ಒಂದು ವೋಟ್ ಬ್ಯಾಂಕ್ ಆಲ್ಮೋಸ್ಟ್ ನೋಟ್ ಬ್ಯಾಂಕ್. ಈ ಒಂದು ಗೊಂದಲದಲ್ಲಿ ಜನರನ್ನ ಮರಳು ಮಾಡಿ ತಮ್ಮ ಫಾಲೋವರ್ಸ್ಗಳನ್ನು ಹಂಚ್ಕೊಬೇಕು ಅನ್ನುವಂತಹ ಮಾತು ಮತ್ತು ಮೂಲಭೂತವಾದಂತಹ ಸೌಕರ್ಯಗಳಿಗೆ ಯಾರು ಕೂಡ ಕಣ್ಣು ಹಾಕಬಾರ್ದು, ಅದನ್ನ ಯಾರು ಕೇಳಬಾರ್ದು ಅನ್ನುವಂತಹ ನಿಟ್ಟು ನೀಚ ಬುದ್ಧಿಯಿಂದ ಇದೆಲ್ಲ ಮಾಡ್ತಾರೆ. ನೀಚ ಬುದ್ಧಿ ಅಂತ ಹೇಳಲಾಗ್ತಾ ಇದೆ. ಸೊ ಇದಾಗಿತ್ತು ಈ ಒಂದು ಸುದೀರ್ಘ ಚರ್ಚೆ ಹಾಗೂ ಚೆನ್ನಾಗಿ ಬಂತು ಚರ್ಚೆ. ಈ ಒಂದು ಸುದೀರ್ಘ ಚರ್ಚೆಯ ಒಂದು ನಿಷ್ಕರ್ಷ ಏನಪ್ಪಾ ಅಂತಂತಂದ್ರೆ, ಮೂಲತಃ ಅಂದ್ರೆ ಸಣ್ಣ ಒಂದು ಪಾಪುಗೆ ಚಾಕ್ಲೇಟ್ ಬೇಕು ಅಂತ ಕೇಳಿದಾಗ, ಅಂದ್ರೆ ಕನ್ಹಯ್ಯಕುಮಾರ್ ಅವರು ಒಂದು ಮಾತು ಹೇಳ್ತಾರೆ, ಚಾಕ್ಲೇಟ್ ಬೇಕು ಅಂತ ಕೇಳಿದಾಗ ಆ ಮಗುನ ಹೋಗ್ಬಿಟ್ಟು ಮನೆಯ ಸಜ್ಜೆ ಮೇಲೆ ಕೂರಿಸ್ಬಿಟ್ರೆ ಆ ಚಾಕ್ಲೇಟ್ ಬಿಡತ್ತ ಮೊದಲು ಕೆಳಗಿಳಿಸಪ್ಪ ಅಂತ ಕೇಳುತ್ತ. ಹಂಗ್ ಮಾಡ್ತಾವ್ರಿ ಇವರೆಲ್ಲರೂ, ಮರ್ಕತಿ ಆಟ ಆಡ್ತಾವ್ರೆ ನಮ್ಮ ಜೊತೆಗೆ ಅನ್ನುವಂತಹ ನಿಷ್ಕರ್ಷ ಈ ಒಂದು ಡಿಸ್ಕಷನ್ ಅಲ್ಲಿ ಬಂತು. ಸೊ ಈ ರೀತಿ ಏನಂತೀರ ನೀವು ನಿರ್ಭಯದಿಂದ ನಿಮ್ಮ ಧ್ವನಿ ಎತ್ತಬೇಕು, ಈ ಚಾನಲ್ ಎತ್ತುತ್ತೆ. ಅದಕ್ಕೆ ತಮ್ಮಲ್ಲಿ ಒಂದು ವಿನಂತಿ, ಒಂದು ಕೋರಿಕೆ ಏನಪ್ಪಾ ಅಂತಂತಂದ್ರೆ, ತಮಗೆ ನಮ್ಮ ಒಂದು ಫೋನ್ ಪೇ ನಂಬರನ್ನು ಕೂಡ ನಾವು ಡಿಸ್ಪ್ಲೇ ಮಾಡ್ತಾ ಇರ್ತೀವಿ, ಸ್ಕ್ಯಾನರ್ ಕೂಡ ಡಿಸ್ಪ್ಲೇ ಮಾಡ್ತಾ ಇರ್ತೀವಿ ನಮ್ಮ ಚಾನಲ್ ಮೇಲೆ. ಸೊ ತಮ್ಮ ಕೈಲಾದಷ್ಟು ಸಹಾಯವನ್ನು ನಮ್ಮ ಚಾನಲ್ ಮಾಡಿ. ಇಲ್ಲೂ ಕೂಡ ಒಂದು 4-5 ಜನ ಮನೆ ನಡೆಯುವಂತಹ ಒಂದು ಕಂಪನಿ ಐತೆ. ಸೊ ಇದನ್ನು ಮಾಡ್ತಾ ನಿಮ್ಮ ಧ್ವನಿಗೆ ನೀವು ಧ್ವನಿಯಾಗಿ ಅನ್ನೋಂಥ ಮಾತನ್ನು ಹೇಳ್ತಾ ಈ ಒಂದು ವಿಶಿಷ್ಟ ಚರ್ಚೆಯ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ 60 ನ್ಯೂಸ್. ಇದು ಸತ್ಯದ ಕೈಗನ್ನಡಿ. ಧನ್ಯವಾದ.